ಏನು ವಿರುದ್ಧ ಅಪಪ್ರಚಾರ ಮಾಡ್ತಾರೆ ಅವ್ರ ಕಣ್ಣು ಕಾಣಿಸೋದಿಲ್ಲ. ಇಲ್ಲಿ ಏನು ನಡೀತೈತೆ, ಜಮೀನು ನಾವೇನಾದ್ರು ಮಾರಾಟ ಮಾಡಿದ್ದೀರಾ, ಬಾಡಿಗೆ ಕೊಟ್ಟಿರೋ ತಪ್ಪ. ಇನ್ನು 29C ಮಾಡ್ತಾರೆ, ಬೋರ್ಡ್ ಕಿತ್ತಾಕ್ತಾರೆ, ಆಡಳಿತ ಅಧಿಕಾರಿನ ಹಾಕ್ತಾರೆ. ನಿಮ್ಮದೇ ಅಲ್ಲ ಆಡಳಿತ ಅಧಿಕಾರಿ, ಸರ್ಕಾರ ನಿಮ್ಮದೇ ಅಲ್ಲ. ನಡೆಸಿ ರಿಸಲ್ಟು ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿ, ಸಂತೋಷ. ನೀವೇ ಬನ್ನಿ ಕೂತ್ಕೊಳ್ಳಿ, ನೀವೇ ನಡೆಸಿ, ಗೊತ್ತಾಗುತ್ತೆ. ಈಗ ಆಡಳಿತ ಮಂಡಳಿದ್ದಾಗ ಎಷ್ಟು ರಿಸಲ್ಟ್ ಬರ್ತಾಯಿದೆ, ಎಷ್ಟು ಡೆವಲಪ್ಮೆಂಟ್ ಬರ್ತಾಯಿದೋ, ಇದು ಬೋರ್ಡ್ ನಮ್ದಿದ್ದಾಗ ನೀವು ಬರ್ತೀರಲ್ಲ ಈಗ ಆಡಳಿತಕ್ಕೆ 29C ಮಾಡಿಬಿಟ್ಟು ಅವಾಗ ಡೆವಲಪ್ಮೆಂಟ್ ಮಾಡಿ. ನಾನು ನಿಮಗೆ ಕೈ ಮುಗಿತೀನಿ, ಡೆವಲಪ್ಮೆಂಟ್ ಮಾಡಿಬಿಡಿ, ರಿಸಲ್ಟ್ ತರಿಸಿ 100%. ಆವಾಗ ನಾನು ಒಪ್ಕೊತೀನಿ, ಸರ್ಕಾರ ತೆಗೆದುಕೊಂಡು ಡಿಪಾರ್ಟ್ಮೆಂಟ್ ತೆಗೆದುಕೊಂಡು ಒಳ್ಳೆ ರಿಸಲ್ಟ್ ಕೊಡ್ತೈತೆ, ಒಳ್ಳೆ ಡೆವಲಪ್ಮೆಂಟ್ ಮಾಡಿಲ್ಲ, ಗೊತ್ತಾಗುತ್ತೆ. ಆಮೇಲೆ ಮುಂದೆ ಬಂದಮೇಲೆ ಇಲ್ಲಿ ಎಷ್ಟು ಕಷ್ಟ ಐತೆ, ಎಷ್ಟು ಡೆವಲಪ್ಮೆಂಟ್ ಮಾಡಿದೆ. ಬೇರೆ ಅಧಿಕಾರ ಐತೆ ಅಂದ್ಬಿಟ್ಟು 29C ಹಾಕ್ಸೋದು, ಬೋರ್ಡ್ ಕಿತ್ತಾಕೋದು, ಇದು ಒಂದು ಸಂಪ್ರದಾಯನ. 2025 ಮತ್ತು 26ನೇ ಸಾಲಿನ ವಾರ್ಷಿಕ ಮಹಾಸಭೆ. ಈ ಮಹಾಸಭೆಗೆ ನನ್ನನ್ನು ಮುಖ್ಯ ಅತಿಥಿಗಳಾಗಿ ಕರೆಸಿದ್ದಾರೆ. ಈ ಒಂದು ಸಂಸ್ಥೆಗೆ ಮೊದಲನೇದಾಗಿ ಸಿದ್ದಲಿಂಗಯ್ಯನವರು ಕಾರ್ಯದರ್ಶಿಯಾಗಿದ್ದರು 1951ರಲ್ಲಿ. ಅಧ್ಯಕ್ಷರು ಸಾವುಕಾರ ಶರಬಣ್ಣಪ್ಪವರು 1951ರಲ್ಲಿ. ಆಗ ಈ 40-50 ಸುತ್ತಮುತ್ತ ಗ್ರಾಮಗಳಲ್ಲಿ ಸ್ಕೂಲ್ ಇಲ್ಲ ಅಂದ್ಬಿಟ್ಟು, ಪ್ರೈಮರಿ ಸ್ಕೂಲ್ ಇತ್ತು ಅಂದ್ಬಿಟ್ಟು ಆವಾಗ ಇವರು ಫಸ್ಟ್ ಪ್ರಾರಂಭ ಮಾಡಿದ್ರು. ಅದು ಇಲ್ಲಿ ಸ್ಕೂಲ್ ಇರಲಿಲ್ಲ. ಶರಬಣ್ಣವರು ಒಂದು ಟೆಂಟ್ ಐತೆ ಯಾಕೆ ಅಲ್ಲಿ ಸ್ಕೂಲ್ ನಡೆದಿದ್ದು. ಆಮೇಲೆ ಕೆಲವು ದಾನಿಗಳಿಂದ ಒಂದು 12 ರೂಮನ್ನು ಕಟ್ಸ್ಕೊಂಡ್ರು. 12 ರೂಮ್ ಕಟ್ಟಿಸಿ ಒಂದು 80-90 ಜನ ಸ್ಟಾರ್ಟ್ ಮಾಡಿದಂಥ ಸಂಸ್ಥೆ ಇವತ್ತು 1600 ಜನ ವಿದ್ಯಾರ್ಥಿಗಳು ಇಲ್ಲಿದ್ದಾರೆ. ಎಷ್ಟೋ ಜನ, ಲಕ್ಷಾಂತರ ಜನ ಓದಿ ಡಾಕ್ಟ್ರುಗಳು, ಇಂಜಿನಿಯರ್ ಆಗಿದ್ದಾರೆ. 1951ರಿಂದ ಅನೇಕ ಜನಗಳು ಇವತ್ತು ನಾವು ನಿಂತ್ಕೊಂಡಿರೋ ಜಾಗ ಚೆನ್ನಪ್ಪ ಅವರು 2.5 ಎಕರೆ ದಾನ ಕೊಟ್ಟಿದೆ, ಇವತ್ತು ಕೋಟ್ಯಾಂತರ ರೂಪಾಯಿ. ಈ ಥರ ಅನೇಕ ರಾಮಯ್ಯ ಅವರು ಇರ್ಬೋದು, ಶರಬಣ್ಣ ಅವರು ಇರ್ಬೋದು, ಅನೇಕ ಜನ ಇವತ್ತು ಆಸ್ತಿಗಳನ್ನು ಕೊಟ್ಟು ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ಉಳಿಸಿದ್ದಾರೆ. ತುಂಬ ಜನ ಕೆಲವರು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಹೋಗಿದ್ದಾರೆ, ನಿರ್ದೇಶಕರು, ಅಧ್ಯಕ್ಷರು. ಅಂಥ ಒಂದು ಸಂಸ್ಥೆ ಇಡೀ ಕರ್ನಾಟಕದಲ್ಲಿ ಮೊದಲನೇದು, ಇದು ಸಹಕಾರ ಸಂಘದಲ್ಲಿ ಮೊದಲನೇದು. ಇಡೀ ಇರೋದೇ ರಾಜ್ಯಕ್ಕೆ 2. ಅಂಥದ್ರಲ್ಲಿ ಇಡೀ ರಾಜ್ಯದಲ್ಲಿ ಇವತ್ತು ಕಡಿಮೆ ಏನೋ ಫೀಸ್ ಅಂದರೆ ನಮ್ಮ ಜಯಭಾರತಿ ಶಾಲೆಯಲ್ಲಿ ರಿಸಲ್ಟು 100% ಬರ್ತಾಯಿದೆ, ಫೀಸು ಕಡಿಮೆ. ನಂತರ ಇಲ್ಲಿ ಟೀಚರ್ಸ್ ಇರ್ಬೋದು, ಆಡಳಿತ ಮಂಡಳಿ ಇರ್ಬೋದು, 15 ವರ್ಷದಿಂದ ಪ್ರಾಮಾಣಿಕವಾಗಿ ಅವ್ರ ಕೈಯಲ್ಲಿ ಅಮೌಂಟ್ ಹಾಕ್ಕೊಂಡು ದಾನಿಗಳಲ್ಲಿ ಅಮೌಂಟ್ ತರಿಸಿ ಇವತ್ತು ನೋಡಿ ಎಷ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ. ಶಿವಕುಮಾರ್ ಅವರು, ಹಿಂದೆ ನಾರಾಯಣ ಸ್ವಾಮಿ ಅವರು ಇರ್ಬೋದು, ಗೋಪಾಲಪ್ಪ ಇರ್ಬೋದು, ಮುನ್ಸಾಂರೆಡ್ಡಿ ಇರ್ಬೋದು, ನಮ್ಮ ಅವಧಿಯಲ್ಲಿರ್ಬೋದು, ಬಸವರಾಜ ಅವಧಿಯಲ್ಲಿರ್ಬೋದು, ಈ ಥರ ಡೆವಲಪ್ಮೆಂಟ್ ಆಗ್ತೈತೆ. ಇದು ಸಹಕಾರ ಸಂಘ, ಇದು ರಾಜಕೀಯ ಇರಬಾರ್ದು. ಯಾವುದೇ ಪಕ್ಷಭೇದ ಇದು ಕೆಲಸ ಮಾಡಬೇಕಿಲ್ಲಿ, ತಮ್ಮಲ್ಲಿ ಕೈಯಲ್ಲಾದ ಸಹಾಯ ಮಾಡಬೇಕು. ಇಲ್ಲಾಂದರೆ ಇಲ್ಲಿ ಸರಿದಿದ್ದ ಆರೋಪಗಳು ಮಾಡೋದು, ಕೋರ್ಟು ಕಚೇರಿಗಳಿಗೆ ಹೋಗೋದು, ಸಂಸ್ಥೆ ದುಡ್ಡು ಹಾಳು ಮಾಡೋದು, ಸಂಸ್ಥೆ ಕೆಟ್ಟ ಹೆಸರು ತರಿಸೋದು, ಇದು ನಿಜವಾಗ್ಲೂ ಶೋಭೆ ತರೋಂಥ ಕೆಲಸ ಅಲ್ಲ. ಇವತ್ತು ನಮ್ಮ ಅನಿಸಿಕೆ ಪ್ರಕಾರ ಇವತ್ತು ಇದು ನಾನು ಆಲ್ರೆಡಿ ನೀವು ಕೇಳಿದ್ರಲ್ಲ, ಈ ಸಹಕಾರ ನಮ್ಮ ಸಹಾಯಕ ನಿಬಂಧಕರು ನಾನು ಕೇಳಿದೆ, ಒಂದು ನೋಟಿಸ್ ಕಳಿಸಿದ್ರು. ನಿಮ್ಮ ಆಡಳಿತ ಮಂಡಳಿ ಮೇಲೆ ಅಪಪ್ರಚಾರ ಮತ್ತು ಅಬ್ಜೆಕ್ಷನ್ ಒಂದು ಏನು ಹೇಳಿ ಸರ್ ಅಂದರೆ, ಆ ನೋಟಿಸಲ್ಲಿ ನೋಡಿದೆ, ನೀವು ಸಂಸ್ಥೆ ಜಮೀನನ್ನ ಬಾಡಿಗೆ ಕೊಟ್ಬಿಟ್ಟಿದ್ದೀರಿ, ಬಾಡಿಗೆ ನಮ್ಮ ಸ್ವಂತದ. ನಾನು ಸರ್ಕಾರ ಇಲಾಖೆಯಲ್ಲಿ ನಿಬಂಧಕರ ಹತ್ರ ಪರ್ಮಿಷನ್ ತೆಗೆದುಕೊಂಡು ಬಾಡಿಗೆ ಕೊಟ್ಟಿರೋದು. ಅದು ದಾರಿ ಇರಲಿಲ್ಲ, ಪಾಪ ಪುಣ್ಯಾತ್ಮ ಯಾರೋ ದಾರಿ ಮಾಡಿಕೊಟ್ಟ, ಅವ್ರಿಗೆ ಬಾಡಿಗೆ ಕೊಟ್ಟಿದ್ದೀರಿ. ಈಗ ಬಾಡಿಗೆ ಕೊಟ್ಟಿಲ್ಲ ಅಂದರೆ ₹1 ಬರ್ತಾರೆ. ಇವತ್ತು 60-70 ಲಕ್ಷ ಬಂದೈತೆ. ಯಾರಿಗೆ? ನನ್ನ ಮನೆಗೆ ಬಂತ, ಕಾರ್ಯದರ್ಶಿ ಮನೆಗೆ ಬಂತ, ಸಂಸ್ಥೆಗೆ ಬಂತೆ. ₹1 ನಾವು ಮುಟ್ಟಿಲ್ಲ. ಇವತ್ತು 2 ಎಕರೆ ಅಲ್ಲೇ ಇರೋದು, ಅದು ತಪ್ಪು. ಇನ್ನೊಂದು ಫೀಸು ಕಟ್ಟೋದಿಲ್ಲ. ಕೆಲವರು ಬಡವರು ಮಕ್ಕಳು, ಅವರು ನಮಗೆ ಶಾಸಕರು ಕಾಲ್ ಮಾಡ್ಬೋದು, ಬೇರೆ ಯಾರೋ ಅಧಿಕಾರಿಗಳು ಮಾಡ್ಬೋದು. ಈ ಸಂಸ್ಥೆಯಲ್ಲಿ ದುಡ್ದಿರೋಂಥವ್ರು ಇರ್ಬೋದು, ಮಕ್ಕಳಿಗೆ ಫೀಸ್ ಕಟ್ಟೋಕ್ಕಾಗಲ್ಲ ಅಂತಾರೆ. ಕೊರೋನಾ ಬಂದಾಗ ಸರ್ಕಾರ ಆದೇಶ ಬಂದಿತ್ತು, ನೀವು ಫೀಸ್ ಹೇಳ್ಬಾರ್ದು, ಕಟ್ಟಿಂಟು. ಆಗೇನಾಯಿತು, ಸ್ವಲ್ಪ ಜನ ಕಟ್ಟಿಲ್ಲ. ಪ್ರತಿ ವರ್ಷ ಕಟ್ತಾ 10% ಕಟ್ತಾ ಅದೇನಾಯಿತು, ಲಾಸ್ಟಿಗೆ 89 ಲಕ್ಷ ಕತ್ಕೊಂಡು. ಆವಾಗೇನು ಮಾಡಿದ್ವಿ, ಸಬ್ಜೆಕ್ಟ್ ಇಕ್ಕಿದ್ವಿ, ಇದನ್ನು ಜನರಲ್ ಬಾಡಿಯಲ್ಲಿ ಮನ್ನಾ ಮಾಡ. ಆ ಸಬ್ಜೆಕ್ಟಿಗೆ, ಆ ಒಂದು ಸಬ್ಜೆಕ್ಟಿಗೆ ಇದಕ್ಕೆ ಮಾಡಿದ್ದಾರೆ ಆದೇಶ, ಮಾಡಬಾರ್ದು ಅಂದ್ಬಿಟ್ಟು. ಎಲ್ಲಾದರೂ ಉಂಟಾ ನೀವು ಜನರಲ್ ಬಾಡಿಯಲ್ಲಿ ಸಬ್ಜೆಕ್ಟಿಗೆ ತಡೆ ಹಿಡಿಯೋದು, ಏರ್ಗೆ ಪವರ್ ಆಯ್ತಾ ಹಿಡಿದವ್ರೆ. ನಾನು ಅದನ್ನೇ ಕೇಳಿದೆ, ಒಂದು ಸಬ್ಜೆಕ್ಟ್ಗೆ ಪೂರ್ತಿ ಹಿಡಿದ್ಬಿಡೋದು, ಜನರಲ್ ಬಾಡಿನೇ ಮಾಡೋದು ಬೇಡಬಿಟ್ಟು. ನಾನು ಕೇಳಿದ್ದೀನಿ ಅಧಿಕಾರಿಯಲ್ಲಿ, ಒಂದು ಕೆಲಸ ಮಾಡಿ, ನಿಮ್ಗೆ ಯಾಕೆ ಹಿಂಸೆ, ಸರ್ಕಾರನೇ ತೆಗೆದುಕೊಂಬಿಡಿ, ಇಲ್ಲ ನೀವು ಇಲಾಖೆ ತೆಗೆದುಕೊಂಬಿಡಿ, ನೀವೇ ನಡೆಸಿ, ನಮಗೇನು ರಿಸಲ್ಟ್ ಬಂದರೆ ಸಾಕು 100% ಮಕ್ಕಳಿಗೆ ನೀವೇ ತೆಗೆದುಕೊಂಬಿಡಿ, ಯಾಕೆ ಹಿಂಸೆ ಕೊಡೋದು, ಯಾವ ಹೋಗೋ ಅಧಿಕಾರಿಗಳು ನೀವು ಕರೆಯೋದು, ನಮ್ಮ ಡೈರೆಕ್ಟರ್ಗಳೆಲ್ಲ ಬರೋದು, ಕೋರ್ಟು ಕಚೇರಿ ಯಾಕೆ? ಅದರಿಂದ ನಾನು ಯಾರು ಕೋರ್ಟು ಕಚೇರಿಗೆ ಹೋಗ್ತಾ ಇದ್ದಾರೋ ಅವರೇ ಬಂದು ಇಲ್ಲೇ ಕುತ್ಕೊಂಡ್ಬಂದು ಕೇಳ್ಬೋದಲ್ಲ, ಇಂಥ ತಪ್ಪು ಮಾಡಿದ್ದೀರಿ, ಇಂಥದ್ದಿಲ್ಲ ಅಂದ್ಬಿಟ್ಟು. ಏನಾದ್ರು
ತಪ್ಪಾಗಿದ್ರೆ ಇಲ್ಲಿ ಸರಿಪಡಿಸ್ಕೊತಾ ಇದ್ರು. ನನಗೆ ಗೊತ್ತಿರಾಗಿ ಏನೂ ಒಂದು ತಪ್ಪು ನಡೀತಾ ಇಲ್ಲ 15 ವರ್ಷದಿಂದ. ಡೆವಲಪ್ಮೆಂಟ್ ಆಗ್ತೈತೆ. ಇದು ಖಾಸಗಿಯವ್ರು ಕೂತ್ರಂತ ಈಗ ಪ್ರತಿ ವರ್ಷ ನಮಗೆ ಖಾಸಗಿಯಿಂದ ಒಂದು 30-40 ಜನ ಬರ್ತಾರೆ. ಒಬ್ಬರು ಬಂದರು ಅಂದರೆ ಅಲ್ಲಿ 1 ಲಕ್ಷ ಕಡಿಮೆ ಆಯಿತು. ಇಲ್ಲಿ 40 ಜನ ಬಂದರೆ 40 ಲಕ್ಷ ಹೋಯ್ತು. ಅವ್ರದ್ದು ಹಿಂಸೆ ಇಲ್ಲ. ಎಲ್ಲ ಏನು ರಿಸಲ್ಟ್ 50-60% ಇತ್ತಲ್ಲ, ಇವತ್ತು 100% ರಿಸಲ್ಟು. ಏಡೆಡ್ ಸ್ಕೂಲಲ್ಲಿ ಇದೇ ಪ್ರಸ್ತಾವವಾಗಿ 85%, ಕಾಲೇಜ್ಗೆ 85%. ಫೀಸು ಇಡೀ ಕರ್ನಾಟಕದಲ್ಲಿ ಕಡಿಮೆ. ಎಲ್ಲಿ ಸಲ್ದೋನು ಇಲ್ಲ ಅಂದಂಗೆ 80% ಇರೋರಿಗೆ ಎಲ್ಲೂ ಟಿಕೆಟ್ ಕೊಡಲ್ಲ, ಇಲ್ಲಿ ಕೊಡ್ತೀರಿ. ಅವ್ರನ್ನ 100% ಮಾಡ್ತಾ ಇದ್ದಾರೆ ಟೀಚರ್ಸು. ಆ ಟೀಚರ್ಸ್ ನಾವು ಎಷ್ಟು ಶ್ಲಾಘನೆ ಮಾಡಿದ್ರು ನಾವು, ಯಾಕಂದರೆ ಇವತ್ತು ಇಷ್ಟು ರಿಸಲ್ಟ್ ಬರಬೇಕು, ಅವ್ರ ಎಫೆಕ್ಟ್ ಜಾಸ್ತಿ ಇರುತ್ತೆ. ಆಡಳಿತ ಮಂಡಳಿಯವರು ಶಿವಕುಮಾರ್ ಅವರು ಇಲ್ಲಿ ಬಂದಮೇಲೆ ಎಷ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ ನಾವು ಓದಂತ ಅವೆಲ್ಲ ಕಣ್ಣು ಕಾಣಿಸೋದಿಲ್ಲ ಇವರಿಗೆ. ಅಧಿಕಾರಿಗಳು ಕಣ್ಣು ಕಾಣಿಸೋದಿಲ್ಲ. ಈಗ ಏನು ವಿರುದ್ಧ ಅಪಪ್ರಚಾರ ಮಾಡ್ತಾರೆ ಅವರು ಕಣ್ಣು ಕಾಣಿಸೋದಿಲ್ಲ. ಇಲ್ಲಿ ಏನು ನಡೀತೈತೆ, ಜಮೀನು ನಾವೇನಾದ್ರು ಮಾರಾಟ ಮಾಡಿದ್ದೀರಾ, ಬಾಡಿಗೆ ಕೊಟ್ಟಿರೋ ತಪ್ಪ, ಇದೊಂದು ತಪ್ಪು. ಫೀಸ್ ಕಟ್ಟಿಲ್ಲಪ್ಪ, ಫೀಸ್ ಏನು ನೋಡೋಕ್ಕಾಗುತ್ತಾ ಬಡವ್ರ ಮಕ್ಕಳನ್ನ? ಅವ್ರದ್ದು ಪರ್ಸೆಂಟೇಜ್ ಇಷ್ಟೊಂದಿರುತ್ತೆ. ಎಲ್ಲ ಖಾಸಗಿ ಶಾಲೆಯಲ್ಲಿ ಕೇಳಿ, ಪ್ರತಿಯೊಂದು ಶಾಲೆಯಲ್ಲಿ ಇಷ್ಟಿಷ್ಟು ಪರ್ಸೆಂಟೇಜ್ ಕಟ್ಟೋದಿಲ್ಲ. ಅದು ವರ್ಷದ್ದು ಏನಾಯಿತು, 10 ವರ್ಷದಿಂದ ಇಷ್ಟು ಎತ್ಕೊಂಡು ಲಾಸ್ಟ್ ಮಂತ್ ಜನರಲ್ ಬಾಡಿಯಲ್ಲಿ ಸಬ್ಜೆಕ್ಟ್ ಸಿಕ್ಕಿದ್ರು. ಈಗಿಲ್ಲ. ಈಗ ಕೇಸ್ ನಡೆದೈತೆ. ಕೇಸ್ ನಡೆದು ಈಗ ಆರ್ಡ್ರ್ ಮಾಡಬೇಕು. ಏನು ಆರ್ಡ್ರ್ ಮಾಡ್ತಾರೋ ಮಾಡಲಿ, ಸ್ವೀಕಾರ ಮಾಡೋಣ. ಇನ್ನು 29C ಮಾಡ್ತಾರೆ, ಬೋರ್ಡ್ ಕಿತ್ತಾಕ್ತಾರೆ, ಆಡಳಿತ ಅಧಿಕಾರಿನ ಹಾಕ್ತಾರೆ. ನಿಮ್ಮದೇ ಅಲ್ಲ ಆಡಳಿತ ಅಧಿಕಾರಿ, ಸರ್ಕಾರ ನಿಮ್ಮದೇ ಅಲ್ಲ. ನಡೆಸಿ ರಿಸಲ್ಟು ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿ, ಸಂತೋಷ. ನೀವೇ ಬನ್ನಿ ಕೂತ್ಕೊಳ್ಳಿ, ನೀವೇ ನಡೆಸಿ, ಗೊತ್ತಾಗುತ್ತೆ. ಈಗ ಆಡಳಿತ ಮಂಡಳಿ ಇದ್ದಾಗ ಎಷ್ಟು ರಿಸಲ್ಟ್ ಬರ್ತಾಯಿದೆ, ಎಷ್ಟು ಡೆವಲಪ್ಮೆಂಟ್ ಬರ್ತಾಯಿದೋ, ಇದು ಬೋರ್ಡ್ ನಮ್ದು ಇದ್ದಾಗ ನೀವು ಬರ್ತೀರಲ್ಲ ಈಗ ಆಡಳಿತ 29C ಮಾಡಿಬಿಟ್ಟು ಅವಾಗ ಡೆವಲಪ್ಮೆಂಟ್ ಮಾಡಿ. ನಾನು ನಿಮಗೆ ಕೈ ಮುಗಿತೀನಿ, ಡೆವಲಪ್ಮೆಂಟ್ ಮಾಡಿಬಿಡಿ, ರಿಸಲ್ಟ್ ತರಿಸಿ 100%. ಆವಾಗ ನಾನು ಒಪ್ಕೊತೀನಿ, ಸರ್ಕಾರ ತೆಗೆದುಕೊಂಡು, ಡಿಪಾರ್ಟ್ಮೆಂಟ್ ತೆಗೆದುಕೊಂಡು ಒಳ್ಳೆ ರಿಸಲ್ಟ್ ಕೊಡ್ತೈತೆ, ಒಳ್ಳೆ ಡೆವಲಪ್ಮೆಂಟ್ ಮಾಡಿ, ಗೊತ್ತಾಗುತ್ತೆ. ಆಮೇಲೆ ಮುಂದೆ ಬಂದಮೇಲೆ ಇಲ್ಲಿ ಎಷ್ಟು ಕಷ್ಟ ಐತೆ, ಎಷ್ಟು ಡೆವಲಪ್ಮೆಂಟ್ ಮಾಡಿದೆ. ಬೇರೆ ಅಧಿಕಾರ ಐತೆ ಅಂದ್ಬಿಟ್ಟು 29C ಹಾಕ್ಸೋದು, ಬೋರ್ಡ್ ಕಿತ್ತಾಕೋದು, ಇದು ಒಂದು ಸಂಪ್ರದಾಯನ? ಕೋಆಪ್ರೇಟಿವ್ಲಿ ಇದೊಂದು ಸಂಪ್ರದಾಯನ? ಈಗ ಅನೇಕ ಸಂಸ್ಥೆಗಳೇ ನಾನು ಕೆಲಸ ಮಾಡ್ತಾಯಿದ್ದೀನಿ. ಯಾವ ಸಂಸ್ಥೆಯಲ್ಲಿ ಈ ಥರ ಇದು ಕೊಟ್ಟೋದು, ನೋಟಿಸ್ ಕೊಡೋದು, ತನಿಖೆಗಳು ಮಾಡೋದು ನಾವು ಯಾವ ಸಂಸ್ಥೆಯಲ್ಲಿ? ನನ್ನ 40 ವರ್ಷ ಜೀವನದಲ್ಲಿ ಒಂದು 12 ಸಂಸ್ಥೆಯಲ್ಲಿ, ಕೋಆಪ್ರೇಟಿವ್ ಸಂಸ್ಥೆಯಲ್ಲಿ ಡೈರೆಕ್ಟರ್ ಆಗಿದ್ದೀನಿ. ಈಗಲೂ ಇದ್ದೀರಿ. ಇಂಥ ಪರಿಸ್ಥಿತಿ ಎಲ್ಲೂ ಇಲ್ಲ. ಇದಕ್ಕೆ ನಾನು ಈ ಸಂಸ್ಥೆಗೆ ಇಷ್ಟು ಕೆಲಸ ಮಾಡ್ದೆ, ಇಷ್ಟು ನೋಟಿಸ್ ಕೊಡ್ತಾರೆ. ಆ ಬೇಸರವಾಗಿ ಕೂಡ ನಾನು ರೀಸನ್ ಕೊಟ್ಬಿಟ್ಟೆ. ಇವರು ಒಪ್ಪಿಲ್ಲ. ನಾನು ತಿರುಗಿ ಇನ್ನೊಂದು ಸಾರಿ ಇಲ್ಲ, ಬೇರೆಯವ್ರಿಗೆ ಅವಕಾಶ ಕೊಡೋಣ. 2ನೇ ಸ್ಥಾನದಲ್ಲಿ ನಮ್ಮ ಬೇರೆ ಸದಸ್ಯರು ಯುವಕ ಇರ್ತಾರೆ, ಅವಾಗೂ ಅವಕಾಶ ಕೊಡೋಣ. ಯಾವಾಗಲೂ ಯಾಕೆ ಆಂಜನಪ್ಪ ಅನ್ನೋದನ್ಬಿಟ್ಟು ಬೇರೆಯವ್ರಿಗೆ ಅವಕಾಶ ಕೊಟ್ಬಿಟ್ಟು ನಾನು ರಿಸೈನು ಕೊಟ್ಟಿದ್ದೀನಿ. ಬೇರೆಯವ್ರನ್ನ ತಿಳ್ಕೊಳ್ರಪ್ಪ ಅಂದರೆ ಆಡಳಿತ ಮಂಡಳಿಗೂ ಹೇಳಿದ್ದೀನಿ. ಇವತ್ತು ಈಗ ನಾನು ರಿಸೈನ್ ಕೊಟ್ಟಿದ್ದೀನಿ ಅಂದ್ಬಿಟ್ಟು ಏನು ಬರದೇ ಇರಲ್ಲ. ಸಂಸ್ಥೆ ಯಾಕಂದರೆ ನಾನು ಓದಿರೋಂಥ ಸಂಸ್ಥೆ, ನಾವು ಗಿಡ ನೀರು ಹಾಕಿ ಬೆಳೆದ್ಬಿಟ್ಟು ನಾವೇ ಕಡಿಯೋಕ್ಕಾಗುತ್ತಾ? ಅದರಿಂದ ಇವತ್ತು ಡೆವಲಪ್ಮೆಂಟ್ ಮಾಡಿದ್ದಾರೆ. ಇಲ್ಲಿ ಬಂದು ಹೊತ್ತಿಗೆ ನನಗೆ ಖುಷಿ ಆಗುತ್ತೆ. ಇವತ್ತು ಜನರಲ್ ಬಾಡಿಗೆ ಗೆಸ್ಟಾಗಿ ಕರೆದಿದ್ರು, ಬಂದಿದ್ದೀನಿ. ಬಂದಿಗೆ ಮಾಡಲಿ. ನಾನು ನಿಮ್ಮ ಮಾಧ್ಯಮಕ್ಕೆ ಅಂತ ಹೇಳೋದಿಷ್ಟೇ, ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಇದು ಒಂದು ಸಮಸ್ಯೆ. ಸಹಕಾರ ಇಲಾಖೆ ದಯವಿಟ್ಟು ಸಹಕಾರ ಸಂಸ್ಥೆ ಎಲ್ಲ ಬಡವರು ಓದ್ತಾ ಇರೋದು, ಸಹಕಾರ ಕೊಟ್ಟು ಇದನ್ನು ತೊಂದರೆ ಕೊಡೋಕೆ ಮಾಡಬೇಡಿ. ದೇವ್ರು ನಿಮಗಂತೂ ಒಳ್ಳೇದು ಮಾಡೋದಿಲ್ಲ. ಈ ಸಂಸ್ಥೆಗೆ ಯಾರ್ಯಾರು ತೊಂದರೆ ಕೊಟ್ಟಿದ್ದಾರೋ, ಈ ಸಂಸ್ಥೆಗೆ ಯಾರ್ಯಾರು ದ್ರೋಹ ಮಾಡಿದ್ದಾರೋ ಅವರೆಲ್ಲ ಏನು ಅನುಭವಿಸ್ತಾ ಇದ್ದಾರೆ ನನಗೆ ಗೊತ್ತು. ನಾನೇನಾದರೂ ಈ ಸಂಸ್ಥೆಗೆ ನಮ್ಮ ಆಡಳಿತ ಮಂಡಳಿ, ಹಿಂದಿನ ಆಡಳಿತ ಮಂಡಳಿ ಏನಾದರೂ ದ್ರೋಹ ಮಾಡಿದರೆ ನಾವು ಅನುಭವಿಸ್ಕೊಳ್ತೀವಿ. ಅದೇವ್ರು ನೋಡ್ತಾ ಇದ್ದಾನೆ. ನಾವೇನಾನ ಇದರಲ್ಲಿ ಏನಾನ ನಾವು ತಿಂಡಿ ತಿನ್ನಬೇಕಾದ್ರೆ ಮೀಟಿಂಗ್ ದಿವಸ ನಾವು ಹೋಟ್ಲಿಗೆ ಹೋಗ್ತಾಯಿದ್ವಿ. ಇಲ್ಲಿಂದ ನಾವು ಯಾರು ಎಲ್ಲ ಸಂಸ್ಥೆಗಳಲ್ಲಿ TAD ಆಗ್ತಾರೆ. ಬೆಂಗಳೂರಿಗೆ ಹೋಗಿ ಬಂದಿದ್ದು, ಅಧ್ಯಕ್ಷರು ಇಷ್ಟು, ಕಾರ್ಯದರ್ಶಿ ಇಷ್ಟು, ಡೈರೆಕ್ಟ್ರಿ. ನನ್ನ 7 ವರ್ಷ ಅವಧಿಯಲ್ಲಿ ಒಂದು ದಿವಸ TAD ಬರ್ಸಿಲ್ಲ. ಅಷ್ಟು ಇಲಾಖೆಗಳಿಗೆ ನಾವು ಅಷ್ಟು ಸಾರಿ ಹೋದ್ರೂ ಒಂದು ದಿವಸ ಯಾವುದೇ ಕಾರಣಕ್ಕೂ TAD ಬರಿಬಾರ್ದು. ಸಂಸ್ಥೆ ದುಡ್ಡು ಮುಟ್ಟಬಾರ್ದು, ಮಕ್ಕಳ ದುಡ್ಡು ಮುಟ್ಟಬಾರ್ದು, ಮಕ್ಕಳ ದುಡ್ಡಲ್ಲಿ ಡೆವಲಪ್ಮೆಂಟ್ ಮಾಡಬಾರ್ದು. ಮಕ್ಕಳ ದುಡ್ಡು ಫೀಸ್ ಎಷ್ಟು, ಅವ್ರಿಗೆ ಎಷ್ಟು ಸ್ಯಾಲ್ರಿಗೆ ಎಷ್ಟಾಗುತ್ತೆ ಅಷ್ಟು ಮಾತ್ರ ತಿತ್ಕೊಬೋದು, ಎಷ್ಟು ತೆಗಿಬಾರ್ದು. ಎಲ್ಲ ಬೇರೆ ದಾನಿಗಳಿಂದ ತಿತ್ಕೊತಾ ಇದ್ದೀರಿ. ಇವತ್ತು ಕುಪೇಂದ್ರ ರೆಡ್ಡಿ ಅವರು 1 ಕೋಟಿ ಕೊಟ್ಟರು. ಈ ಥರ ಬೇರೆ ಬೇರೆ ದಾನಿಗಳಿಂದ ತಿತ್ಕೊಂಡೆಲ್ಲ ಡೆವಲಪ್ಮೆಂಟ್ ಮಾಡೋದು. ಕುಪೇಂದ್ರ ರೆಡ್ಡಿ ಅವರೇನು ಓದಿದ್ರಾ? ನಾನೇನು ನನ್ನ ಸಂಸ್ಥೆಯಲ್ಲಿ ಅಧ್ಯಕ್ಷ ಆಗಿದ್ದೀನಿ, ದಯವಿಟ್ಟು ನೀವು ಸಹಾಯ ಮಾಡಬೇಕಂದಿದ್ದಕ್ಕೆ ಇಮಿಡಿಯೇಟ್ 1 ಕೋಟಿ ರೂಪಾಯಿ ಸಹಾಯ ಸ್ಯಾಂಕ್ಷನ್ ಮಾಡಿದ್ರು. ಇವತ್ತು ಬಿಲ್ಡಿಂಗ್ ನನ್ನ ಹೆಸರಾಗೈತಾ, ಕುಪೇಂದ್ರ ರೆಡ್ಡಿ ಹೆಸರಾಗೈತಾ? ಎಷ್ಟು ಜನ ಓದ್ತಾ ಇದ್ದಾರೆ, ಎಷ್ಟು ಜನ ಹೋಗ್ತಾ ಇದ್ದಾರೆ? ಇದಕ್ಕೆ ಸಹಕಾರ ಮಾಡಿ. ಇಲ್ದಿದ್ದು ಸಲ್ದಿದ್ದು ಒಂದು ಕೋರ್ಟ್ಗೆ ಹೋಗ್ಬೇಕಾದ್ರೆ ಈಗ 1 ಲಕ್ಷ 2 ಲಕ್ಷ ಸಮಸ್ಯೆಗೆ ನಷ್ಟ. ನೀನು ಹಾಕಿರೋನ್ಗೂ 1 ಕೋಟಿ 2 ಲಕ್ಷ 1 ಲಕ್ಷ ನಿಮಗೂ ಸಂಸ್ಥೆನ ವೈಮನಸ್ಸೆ ಬರುತ್ತೆ. ಯಾಕೆ ಬಂದು ಚರ್ಚೆ ಮಾಡಿ, ಇಲ್ಲೇ ಕೂತ್ಕೊಳ್ಳಿ. ಇವತ್ತು ಜನರಲ್ ಬಾಡಿ ಇತ್ತಲ್ಲ, ಬಂದು ಚರ್ಚೆ ಮಾಡೋದು. ಜನರಲ್ ಬಾಡಿಗೆ ಬಂದು ಚರ್ಚೆ ಮಾಡೋದು. ಇಲ್ಲ ಮಂತ್ಲಿ ಮೀಟಿಂಗ್ ನಡೀತದಲ್ಲಿ ಬಂದು ಚರ್ಚೆ ಮಾಡು. ಯಾಕೆ ನೀನು ಹೈಕೋರ್ಟ್ಗೆ ಹೋಗ್ತೀಯ? ಯಾಕೆ ರೆಡ್ಡಿಯರ ಹತ್ರ ಹೋಗ್ತೀಯ? ಯಾಕೆ ಅವ್ರಿಗೆ ಹಿಂಸೆ ಇಕ್ತೀಯ? ಅವ್ರ ಮೇಲೆ ಒತ್ತಡ, MLA ಇಂದ ಒತ್ತಡ, MP ಇಂದ ಒತ್ತಡಗಳು ಮಾಡೋದು, ಸರ್ಕಾರ ಕೋಆಪರೇಟಿವ್ ಮಿನಿಸ್ಟ್ರಿಯಿಂದ ಒತ್ತಡ ಮಾಡೋದು. ಅವ್ರಿಗೆ ಗೊತ್ತು ಇಲ್ಲೇನು ಆಗಿಲ್ಲ ಅಂದರು, ಆದ್ರೂ ಈ ಒತ್ತಡಕ್ಕೋಸ್ಕರ ಅವ್ರು ಮಾಡಲೇಬೇಕು, ವಿಧಿ ಇಲ್ಲ. ನಾನು ಒಂದು ಹೇಳಿದ್ದೀನಿ, ನೀವೇ ತಿದ್ಕೊಂಬಿಡಿ, ಸರ್ಕಾರಕ್ಕೆ ತಿದ್ಕೊಂಬಿಡಿ, ಇಲ್ಲ ಡಿಪಾರ್ಟ್ಮೆಂಟೇ ತಿದ್ಕೊಂಬಿಡಿ, ನಮ್ಗೆ ಬೇಡ ಸ್ಕೂಲು ಅಂತ ಹೇಳಿದ್ದೀನಿ.